ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಬೌರಿಂಗ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತು. ಇನ್ನು ವರದಿ ಪ್ರಸಾರದ ಬಳಿಕ ಬೌರಿಂಗ್ ಆಸ್ಪತ್ರೆಯ ಆಡಳಿತ ಮಂಡಳಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿದೆ. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಉಚಿತವಾಗಿ ನೀರಿನ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ. ಪಬ್ಲಿಕ್ ವರದಿಗೆ ಎಚ್ಚೆತ್ತ ಬೌರಿಂಗ್ ಆಡಳಿತ ವಿಭಾಗ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಬೌರಿಂಗ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಹೊರ ರೋಗಿ ವಿಭಾಗದ ಬಳಿ ವಾಟರ್ ಪ್ಲಾಂಟ್ ಕೆಟ್ಟಿದ್ದು ರೋಗಿಗಳಿಗೆ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಪಕ್ಕದಲ್ಲೇ ಇರುವ ವಾಟರ್ ಪ್ಲಾಂಟ್ನಲ್ಲಿ ಕಾಸು ಕೊಟ್ಟು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ವರದಿ ಪ್ರಸಾರ ಮಾಡಿ ಆಡಳಿತ ಮಂಡಳಿ ಎಚ್ಚರಿಸುವ ಕೆಲಸ ಮಾಡಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ವರದಿಯ ಬಳಿಕ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಕೊಡೋದಕ್ಕೆ ಮುಂದಾಗಿದೆ. ಇಲ್ಲಿ ನೀರಿನ ಸಮಸ್ಯೆ ಆಗಿದೆ, ನೀರಿನ ಪ್ಲಾಂಟ್ ಕೆಟ್ಟು ಹೋಗಿದೆ ಅಂತೇಳಿ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಪಕ್ಕದಲ್ಲೇ ಈ ಒಂದು ನೀರಿನ ಪ್ಲಾಂಟ್ ಪಕ್ಕದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಆ ಘಟಕದಲ್ಲಿ ಕಾಯನ್ನ ಅನ್ನ ಹಾಕಿ ನೀರನ್ನು ತೆಗೆದುಕೊಳ್ಬೇಕಾಗಿತ್ತು. ಇದರ ಕಾಯನ್ ಹಾಕದೇ ರೋಗಿಗಳಿಗೆ, ರೋಗಿಯ ಸಂಬಂಧಿಕರಿಗೆ ಉಚಿತವಾಗಿ ನೀರು ಕೊಡೋದಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ರೋಗಿಗಳು ಉಚಿತವಾಗಿ ಈಗ ನೀರನ್ನು ಇಲ್ಲಿ ಪಡೆಯಬಹುದಾಗಿದೆ. ಯಾವುದೇ ರೀತಿಯ ಅಮೌಂಟನ್ನು ಕೊಡಬೇಕಾಗಿಲ್ಲ. ಏಕೆಂತಂದರೆ ಅಲ್ಲಿ ನೀರಿನ ಪ್ಲಾಂಟ್ ಸಮಸ್ಯೆಯಿಂದಾಗಿ ತೀರಾ ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ತಗ್ಗಟ್ಟಾಗಿ ರೋಗಿಗಳಿಗೆ ಪ್ರತಿಯೊಂದು ವಾರ್ಡ್ಗೂ ಕೂಡ ಇಲ್ಲಿಂದನೇ ಸಪ್ಲೈ ಆಗೋ ರೀತಿಯಲ್ಲಿ ಆಡಳಿತಾತ್ಮಕ ಮಂಡಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಪ್ರತಿಯೊಬ್ಬರು ರೋಗಿಗಳು ಕೂಡ ಯಾವುದೇ ರೀತಿಯ ಅಮೌಂಟನ್ನು ಕೊಡದೆ ಇಲ್ಲಿ ಉಚಿತವಾಗಿ ನೀರು ಹಿಡಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. 5 ರೂಪಾಯಿ ಕಾಯನ್ ಹಾಕಿ, 2 ರೂಪಾಯಿ ಕಾಯನ್ ಹಾಕಿ, 1 ರೂಪಾಯಿ ಕಾಯನ್ ಹಾಕಿ ಮೊದಲು ನೀರು ತೆಗೆದುಕೊಳ್ಬೇಕಾಗಿತ್ತು. ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಆದರೆ ಈಗ ವರದಿಯ ಬಳಿಕ ಇಲ್ಲಿ ಪ್ರತಿಯೊಬ್ಬ ರೋಗಿ ಕೂಡ ಯಾವುದೇ ರೀತಿಯ ಅಮೌಂಟನ್ನು ಕೊಡದೇನೆ ಉಚಿತವಾಗಿ ನೀರನ್ನು ಹಿಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಈಗ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಉಚಿತವಾಗಿ ಸಾರ್ವಜನಿಕರಿಗೆ, ರೋಗಿಗಳಿಗೆ ನೀರು ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್, ಅದನ್ನ ನಮ್ಮ ಹೈಯರ್ಸ್ ಗಮನಕ್ಕೆ ತಂದಿದ್ದಾರೆ ಸರ್. ಅವರ ವರ್ಕ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ ವರ್ಕ್. ನೀರ್ದು ಇದು ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗವರೆಗೂ ಪೇಷಂಟ್ಸ್ಗೆ ಏನೂ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಫ್ರೀ ಇದು ನೀರಿನ ವ್ಯವಸ್ಥೆ ಇದೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಫ್ರೀಗ ಕೊಡ್ತಾ ಇದ್ದಾರಲ್ಲ ನೀರು. ಅಲ್ಲಿನೂ ನೀರು, ಬಿಸಿ ನೀರು, ತಣ್ಣೀರು ಫ್ರೀಗ ಕೊಡ್ತಾ ಇದ್ದಾರೆ. ಒಳ್ಳೆಯದಾಯಿತು, ಒಳ್ಳೆ ಮಾಡಿದ್ದಾರೆ. ಜನರಿಗೆ ಭಾಳ ಸೌಕರ್ಯ ಮಾಡಿದ್ದಾರೆ. ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಹೊಸದಾಗಿ ನೀರಿನ ಪ್ಲಾಂಟ್ ಓಪನ್ ಮಾಡಿ ಮತ್ತೆ ಈ ರೀತಿ ಆಗದಂತೆ ಎಚ್ಚರ ವಹಿಸ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.